ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬಡವರಿಗೆ ಬೆಡ್ಶೀಟ್ ವಿತರಣೆ. ಸಹಾಯ ಹಸ್ತ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರು ಹಾಗೂ ರಾಜೇಶ್ವರಿ ನಗರ ಮತ್ತು ರಾಜಗೋಪಾಲನಗರ ಭಾಗದ ಜಿಬಿಎ ಟಿಕೆಟ್ ಆಕಾಂಕ್ಷಿಗಳಾದ ಶ್ರೀ ರುದ್ರೇಗೌಡ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಧನ ಸಹಾಯದೊಂದಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಬೆಡ್ಶೀಟ್ಗಳನ್ನು ವಿತರಿಸುವ ಮೂಲಕ ಮಾನವೀಯ ಸೇವೆಗೆ ಮತ್ತೊಂದು ಮೆರುಗು ನೀಡಲಾಯಿತು. ಕಾರ್ಯಕ್ರಮಕ್ಕೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿ ಆಗಮಿಸಿ ಆಶೀರ್ವಚನ ನೀಡಿ ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಮೂಲಾಧಾರವಾಗಿದ್ದು ಇಂತಹ ಸಮಾಜಮುಖಿ ಕಾರ್ಯಗಳು ಇತರರಿಗೆ ಮಾದರಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಆರ್ ಮಂಜುನಾಥ್, ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಅಂದಾನಪ್ಪ, ಶಿವಣ್ಣ, ನರಸಿಂಹಮೂರ್ತಿ, ಭೈರಪ್ಪ, ತಿಮ್ಮರಾಜು, ಹನುಮಂತರಾಜು, ಆರ್ಕೆ ಲಕ್ಷ್ಮೀ ಸಾಗರ್, ಗಿರೀಶ್ ಗೌಡ್ರು ಸೇರಿದಂತೆ ಅನೇಕ ಗಣ್ಯರು, ಮಹಿಳಾ ಮುಖಂಡರಾದ ಛಾಯಾರವರು ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶ್ರೀ ರುದ್ರೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಹುಟ್ಟುಹಬ್ಬವನ್ನ ಕೇವಲ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗೌರವಿಸುವುದು ಹಾಗೂ ಬಡವರ ನೆರವಿಗೆ ಧಾವಿಸುವಂತಹ ಸೇವಾ ಕಾರ್ಯಗಳ ಮೂಲಕ ಆಚರಿಸುವುದು ಶ್ಲಾಘನೀಯ. ಸಮಾಜ ಸೇವೆಯ ಮೂಲಕ ಜನರ ವಿಶ್ವಾಸ ಗಳಿಸಿರುವ ರುದ್ರೇಗೌಡರು ಮುಂದಿನ ದಿನಗಳಲ್ಲಿಯೂ ಜನಪರ ಸೇವೆಗಳನ್ನ ಮತ್ತಷ್ಟು ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ಸಮಾಜ ಸೇವೆ, ಶಿಕ್ಷಣ, ಪ್ರೋತ್ಸಾಹ ಮತ್ತು ಬಡವರ ನೆರವಿನ ಮೂಲಕ ಆಚರಿಸಲಾದ ಈ ಹುಟ್ಟುಹಬ್ಬ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸೇವೆಯೇ ನಿಜವಾದ ಸಂಭ್ರಮ ಎಂಬ ಸಂದೇಶವನ್ನ ಸಾರಿತು. ರುದ್ರೇಗೌಡರಿಗೆ ನಾವೆಲ್ಲರೂ ಪ್ರೀತಿಯಿಂದ ಅವರ ಜನ್ಮದಿಂದ ಶುಭಾಶಯಗಳನ್ನು ಸಲ್ಲಿಸೋಣ. ಅವರ ಶಕ್ತಿ ಇನ್ನಷ್ಟು ವಿಸ್ತರಣೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಂದು ಆಶಯವನ್ನು ವ್ಯಕ್ತಪಡಿಸೋಣ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಹಳ ಪ್ರೀತಿ. ವೇದವ್ಯಾಸರು ಸಪ್ತ ಋಷಿಗಳಿಂದ, ಸಪ್ತ ನದಿಗಳಿಂದ ಈ ಭರತ ಖಂಡ ನಿರ್ಮಾಣ ಆಗಿದೆ. ಒಬ್ಬರು ಅಂತಂದ್ರೆ ನಿಜಕ್ಕೂ ಇದು ನಿಮ್ಮ ಜೋರ ಚಪ್ಪಾಳೆ ಬರಲೇಬೇಕು ಅಲ್ವಾ? ನಾಟ್ ಈಸಿ. ಸೊ ಹಾಗೆ ನಾವೆಲ್ಲ ಪ್ರತಿಭಾಗಿಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹುಟ್ಟುಹಬ್ಬನ ವಿಶೇಷವಾದ ಟ್ರಸ್ಟ್ ಇದೆ. ಟ್ರಸ್ಟ್ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ವಿಶೇಷವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇನ್ನೂ ಭವಿಷ್ಯದಲ್ಲಿ ಅವ್ರಿಗೆ ಭಗವಂತ ಆಯುಷ್ ಕೊಡ್ಲಿ, ಆಮೇಲೆ ಆಯುಷ್ ಕೊಡ್ಲಿ, ನೆರವೇರಲಿ. ಒಂದು ಸಮಾಜದ ಒಂದು ರಾಜಕೀಯಕ್ಕೆ ಸ್ಥಳಾವಕಾಶ ಮಾಡ್ಕೊಂಡು ನೀವೇ ಯೋಚನೆ ಮಾಡಿ. ಸಮಾಜ ಸೇವಕರಾಗಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿಯಾಗಿ ಇವತ್ತು ಬಡವರ ಕಷ್ಟ ಜೊತೆಯಲ್ಲಿ ಇವತ್ತು ನಮ್ಮ ಸ್ನೇಹಿತರಾದ ರುದ್ರೇಗೌಡರು ಒಂದು ಅರ್ಥಪೂರ್ಣವಾದಂತ ಒಂದು ಶುಭ ದಿನವನ್ನ ಇವತ್ತು ಆಚರಿಸ್ಕೊಂತ ಇದ್ರೆ. ಚಾಮುಂಡೇಶ್ವರಿ ತಾಯಿ ಅವರಿಗೆ ಸಕಲ ಸಮೃದ್ಧಿ, ಆಯುರ, ಆರೋಗ್ಯ, ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅಂದಣ್ಣನವರ ಹೇಳಿದಾಗ ಅವರ ಆಶೀರ್ವಾದದಿಂದ ಮತ್ತೆ ನಮ್ಮ ಮಂಜಣ್ಣನವರ ಆಶೀರ್ವಾದದಿಂದ ಮುಂದಿನ ಏನು ಜಿಬಿಎ ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಮತಗಳಿಂದ ಜೈ ಗಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ಈ ಭಾಗದಲ್ಲಿ ಸದಸ್ಯನಾಗಿದ್ದೋ ನಮ್ಮ ಶ್ರೀಮತಿ ಅವರು, ನಾವು ಎಲ್ಲ ಒಂದ್ ಕಡೆ ಸ್ವಲ್ಪ ಸ್ಲೋ ಆಗಿದ್ದೀವಿ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಸ್ನೇಹಿತರಾದಂತ ರುದ್ರೇಗೌಡರು 10 ವರ್ಷದಿಂದ ಸತತವಾಗಿ ಜನರ ಜೊತೆ ಇದ್ದು ಅವರ ಕಷ್ಟ ಸುಖ ಆಗ್ತಾ ಇದ್ರೆ
ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿನ ಮತ್ತೆ ದುರ್ಗಮ್ಮನ ನಾನು ಇವತ್ತು ಸಂದರ್ಭ ಕೇಳ್ಕೊಂತೀನಿ. ಒಳ್ಳೇದಾಗಿ. ರುದ್ರೇಗೌಡರ ಜನ್ಮದಿನ ನಾವೆಲ್ಲರೂ ಸೇರಿ ಬಂದು ಅವ್ರಿಗೆ ವಿಶ್ ಮಾಡಿದೀವಿ. ತುಂಬಾ ಒಳ್ಳೆ ಹೃದಯವಂತ ನಮ್ಮ ರುದ್ರೇಗೌಡರು, ಜನಸೇವೆಗೆ ಸದಾ ಸಿದ್ಧ ಇದ್ದಾರೆ. ಅವ್ರಿಗೆ ಒಳ್ಳೆ ಅಧಿಕಾರ, ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವರು ಕಾಪಾಡ್ಲಿ. ಪ್ರತಿ ವರ್ಷನೂ ಬರ್ಡೇ ಅವ್ರು ಇದೇ ತರ ಮಾಡ್ಕೊಳ್ಳಿ, ಒಳ್ಳೆ ಅಧಿಕಾರ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಗೆಳೆಯ ರುದ್ರೇಗೌಡರಿಗೆ ಇವತ್ತು ಈಗ ತಾನೇ ಅವರಿಗೆ ಸನ್ಮಾನ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಲಿ. ಅವರು ಸಾಮಾಜಿಕ ಕಳೆ ನೋಡಿದ್ರೆ ಅವರು ಮುಂದಿನ ದಿನದಲ್ಲಿ ಈ ಭಾಗದ ಕಾರ್ಪೊರೇಟರ್ ಆಗೋದು ಗ್ಯಾರಂಟಿ. ಅವರು ಒಂದು ಉನ್ನತವಾದಂಥ ಸ್ಥಾನಕ್ಕೆ ಏರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಭಗವಂತ. ನನ್ನ ಆತ್ಮೀಯ ಗೆಳೆಯ ಸನ್ಮಾನ್ಯ ರುದ್ರೇಗೌಡರು, ಅವನು ಕಳೆದ 10 ವರ್ಷದಿಂದ ಅವನು ಇಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಅದೊಂದೇ ಅಲ್ಲ, ಸಾಕಷ್ಟು ಕಾರ್ಯಕ್ರಮಗಳು ಕಳೆದ 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಬಡವರ ಬಗ್ಗೆ ಅಪಾರವಾದಂತ ಒಂದು ಕಾಳಜಿ ಇಟ್ಕೊಂಡು ಎಲ್ಲರ ಜೊತೆಯಲ್ಲೂ, ಸಣ್ಣ ದೊಡ್ಡವರು ಚಿಕ್ಕವ್ರ ಜೊತೆಯಲ್ಲಿ ಅವ್ರ ಜೊತೆ ಒಂದು ಸ್ನೇಹ, ಒಂದು ಮಿಂಗಲ್ ಆಗಿ ಇವತ್ತು ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾನೆ. ಅವನು ಜನ್ಮದಿನ ಪ್ರಯುಕ್ತ ಇಟ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದಾನೆ. ಅವನು ಮುಂದಿನ ದಿನಗಳಲ್ಲಿ ಭಗವಂತ ಅವನಿಗೆ ಎಲ್ಲಾ ತರ ಅವನಿಗೆ ಇಂಥ ಬಡವರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡ್ರ ಮನುಷ್ಯನಿಗೆ ಒಂದು ಅಧಿಕಾರ ಕೊಟ್ಟು ಭಗವಂತ ಅವನಿಗೆ ಆಯಸ್ಸು, ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಈ ರಾಜಗೋಪಾಲ್ ನಗರ ವಾರ್ಡ್ನ ಮುಖಂಡರು ರುದ್ರೇಗೌಡರು ಇವತ್ತು ಹುಟ್ಟುಹಬ್ಬ ಅಂಗವಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಪ್ರತಿ ವರ್ಷ ಇಟ್ಕೊಂಡು ಬಂದಂಗೆ ಈ ವರ್ಷನೂ ಇಟ್ಕೊಂಡು ಮಾಡಿದ್ದಾರೆ. ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು, ನಮ್ಮ ನಾಯಕರ ಅಧ್ಯಕ್ಷತೆಯಲ್ಲಿ ಇವತ್ತೆಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನ ಮಾಡಿದ್ದಾರೆ. ಅವ್ರಿಗೆ ಇನ್ನು 100 ಕಾಲ ಇಂಥ ವಿದ್ಯಾರ್ಥಿಗಳಿಗೆ ಇಂಥ ಮಾಡೋಂಥ ಶಕ್ತಿ ಕೊಡ್ಲಿ ಅಂತ ಭಗವಂತದಲ್ಲಿ ಕೇಳ್ಕೊಂತೀನಿ. ಮಾಜಿ MLA ಅವ್ರ ಮುಖಾಂತರ ಇವತ್ತು ದಿವಸ ರುದ್ರೇಗೌಡರು ರಾಜಗೋಪಾಲ್ ನಗರ ಮತ್ತೆ ರಾಜೇಶ್ವರಿ ನಗರ 2 ವಾರ್ಡು ಸೇರಿ ಪ್ರತಿಭಾ ಪುರಸ್ಕಾರ ಏನು SLC ಮತ್ತೆ PUC ಓದೋರೆ 90% ಮೇಲೆ ಅಂಥ ಹುಡುಗರಿಗೆ ಏನು ಅವರ ಕೈಲಾದಷ್ಟು ದಾನವನ್ನು ಮಾಡಿದ್ದಾರೆ. ಇವತ್ತು ದಿವಸ ಹುಟ್ಟುಹಬ್ಬದ ದಿವಸ ಅವ್ರ ದೇವರು ಒಳ್ಳೇದು ಮಾಡಲಿ, ಐಶ್ವರ್ಯ ಕೊಡಲಿ ಅಂತ ಹೇಳಿ ಈ ದಿನ ನಾನು ಪ್ರಾರ್ಥಿಸಿಕೊಳ್ತೇನೆ. ಇನ್ನು ಮುಂದೊಂದು ದಿನಗಳಲ್ಲಿ ನಮ್ಮ ರಾಜಗೋಪಾಲರು ಏನು ಪುಣ್ಯದಿಂದ ಹಿಡ್ಕೊಂಡು ಸುಂಗದಕಟ್ಟೆವರೆಗೂ ಏನು ವಾರ್ಡ್ಗಳಿದೆ ಎಲ್ಲ ವಾರ್ಡಲ್ಲೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಜಿ MLA ಅವರು ಏನೋ ಬರ್ತೀವಿ ಅಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸತಿ ಏನಾದರೂ ಅವ್ರು ಬಂದರೆ ರುದ್ರೇಗೌಡರು ಹೇಳ್ದಂಗೆ ಈ ಭಾಗದಲ್ಲಿ ಒಂದು ಬೃಹತ್ತಾಕಾರವಾದ ಒಂದು ಕಾಲೇಜನ್ನು ಅವರ ಮನಸ್ಸಲ್ಲಿರೋದನ್ನ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಈ ದಿವಸ. ಇನ್ನೊಂದು ಏನಂತಂದರೆ, ಬಡವರ 24 ಅವರಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಂದರೆ ನಮ್ಮ ಮಾಜಿ ಮಂಜುನಾಥ್ ಅವರು MLA ಅವರು. ಆ ದೆಸೆಯಿಂದ ಇವತ್ತು ದಿವಸ ಏನು ನಮ್ಮ ಶಿವಣ್ಣರಾಗಿರ್ಬೋದು, ನಾವಾಗಿರ್ಬೋದು, ರುದ್ರೇಗೌಡರಾಗಿರ್ಬೋದು, ನಮ್ಮ ಅಂದಾನಪ್ಪನವರು, ಅವ್ರ ಹಿರಿಕರು, ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ದಿವಸ ನಾನು ಮಂಜುನಾಥ್ನವರಿಗೆ ಆಶ್ವಾಸನೆ ನಾನು ಕೊಡ್ತಾ ಇವತ್ತು ದಿವಸ ಮಾತನ್ನು ಮುಗಿಸ್ತಾ ಇದ್ದೀನಿ.